ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ 18/5/2024 ಪ್ರಚಲಿತ ವಿದ್ಯಮಾನಗಳನ್ನ ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ವಿಡಿಯೋದ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ವೈಷ್ಣವ ಜ್ವರ ಹಾಗೂ ಪೋಖ್ರಾನ್ 1 ಅಣುಪರೀಕ್ಷೆಗೆ 50 ವರ್ಷ ತುಂಬಿರ್ತಕ್ಕಂಥದ್ದು, ಅದೇ ರೀತಿ ಎವರೆಸ್ಟ್ MDH ಮಸಾಲೆಗೆ ನೇಪಾಳ ನಿಷೇಧವನ್ನು ಹೇರಿರ್ತಕ್ಕಂಥದ್ದು, ಅದೇ ರೀತಿ ಪಂಚಮಿತ್ರ ಚಾರ್ಟ್, ಏನಿದು ಪಂಚಮಿತ್ರ ಚಾರ್ಟ್ ಅಂದ್ರೆ ಏನು, ಅದೇ ರೀತಿ ವಿಶ್ವ ಏಡ್ಸ್ ಲಸಿಕಾ ದಿನ, ಈ ಎಲ್ಲಾ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಪಕ್ಕದಲ್ಲೇ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮೂಲಕ ನಾವು ಆಗ್ತಕ್ಕಂಥ ವಿಡಿಯೋಗಳ ಎಲ್ಲಾ ನೋಟಿಫಿಕೇಶನ್ಗಳನ್ನ ಪಡ್ಕೊಂಡು ತರಗತಿಗಳನ್ನ ಉಚಿತವಾಗಿ ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ಅದೇ ರೀತಿ ಈಗಾಗಲೇ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನೆಲ್ ನಲ್ಲಿ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಪ್ರತಿನಿತ್ಯದ ದಿನಪತ್ರಿಕೆಗಳು ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪೇಪರ್ ಕಟಿಂಗ್ಸ್ ರೆಗ್ಯುಲರ್ ಆಗಿ ನಮ್ಮ ಸ್ಪರ್ಧಾ ವಿನಯ ಚಾನೆಲ್ ನಲ್ಲಿ ಪೇಪರ್ ಕಟಿಂಗ್ಸ್ ಹಾಗೂ ಇನ್ನಿತರ ಹಲವಾರು ವಿಷಯಗಳನ್ನ ನಾವು ಪ್ರಸ್ತುತಪಡಿಸ್ತಾ ಇರ್ತೀವಿ. ಈ ಒಂದು ಸದುಪಯೋಗವನ್ನ ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಅದೇ ರೀತಿ ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಇಲ್ಲೇನಿದೆ ಫಾರ್ ಜಾಯಿನ್ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್, ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅದೇ ರೀತಿ ನಿಮ್ಗೆ ಏನಾದ್ರು ಪರ್ಸನಲ್ ಫೀಡ್ಬ್ಯಾಕ್ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಏನಾದ್ರು ಚರ್ಚೆಯನ್ನ ಮಾಡಬೇಕು ಅಂದ್ರೆ ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಚಾಟ್ ಮಾಡಬಹುದು. ನಮ್ಮ ಆಡಳಿತ ಸಿಬ್ಬಂದಿ ನಿಮ್ಮ ಚಾಟ್ಗೆ ಖಂಡಿತವಾಗಿಯೂ ಸ್ಪಂದನೆಯನ್ನ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೂ ಇನ್ನೊಂದು ವಿಷಯ, ಈ ಒಂದು ತರಗತಿಯನ್ನ ನಾವು ದಿನನಿತ್ಯದ ಪತ್ರಿಕೆಗಳು ಏನಿದೆ ನ್ಯೂಸ್ ಪೇಪರ್ಸ್, ಓಕೆ, ನ್ಯೂಸ್ ಪೇಪರ್ಸ್ ನಲ್ಲಿ ಸುಮಾರು 5 ಅತ್ಯುತ್ತಮ ದಿನಪತ್ರಿಕೆಗಳಿಂದ ಈ ಒಂದು ನ್ಯೂಸ್ ಅನ್ನ ಕಲೆಕ್ಟ್ ಮಾಡಿ ಎವ್ರಿಡೇ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನಾವು ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥದ್ದು ಒಂದು ತರಗತಿಯ ವಿಶೇಷ. ಸ್ನೇಹಿತರೆ, ಅದೇ ರೀತಿ ಈ ದಿನದ ವಿಶೇಷ ಇನ್ನು ಮೊದಲನೇದಾಗಿ ಈ ದಿನ ಜನ್ಮದಿನ, ಓಕೆ, HD ದೇವೇಗೌಡ ತಮ್ಗೆಲ್ಲರಿಗೂ ತಿಳಿದ ಹಾಗೆ ಮಾಜಿ ಪ್ರಧಾನಮಂತ್ರಿ. ತಮಗೆಲ್ಲರಿಗೂ ತಿಳಿದ ಹಾಗೆ ಇವರೊಬ್ರು ಮಾಜಿ ಪ್ರಧಾನಮಂತ್ರಿ. ಈ ಮಾಜಿ ಪ್ರಧಾನಮಂತ್ರಿಗಳ ಜನ್ಮದಿನ ಈ ದಿನ ಇರತಕ್ಕಂಥದ್ದು. ನಾವು ರಾಜಕೀಯವಾಗಿ ನೋಡೋದು ಬೇಡ, ಒಬ್ಬ ವ್ಯಕ್ತಿಗತವಾಗಿ ನೋಡಿದ್ರೆ HD ದೇವೇಗೌಡರು ಮತ್ಸದಿ ಅಂತಕ್ಕಂಥ ಒಬ್ಬ ಬಿರುದನ್ನ ಪಡೆದಿದ್ದಾರೆ. ಅದೇ ರೀತಿ ಮಣ್ಣಿನ ಮಗ ಅಂತಕ್ಕಂಥ ಒಂದು ಬಿರುದನ್ನು ಪಡೆದಿದ್ದಾರೆ. ಮೂಲತಃ ಇವರು ಅದೇ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯವರು. ಮೇ 18ನೇ ತಾರೀಕು 1933 ಸ್ವತಂತ್ರಕ್ಕಿಂತ ಮೊದಲು ಇವರು ಜನಿಸಿರ್ತಕ್ಕಂಥದ್ದು. ಅದೇ ರೀತಿ ರೈತ ಕುಟುಂಬದಲ್ಲಿ ಇವರು ಜನಿಸಿ ದೇವೇಗೌಡರು 1994ರಿಂದ 96ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಅದೇ ರೀತಿ ಪ್ರಧಾನಮಂತ್ರಿಯಾಗಿ ಜೂನ್ 1, 1996ರಿಂದ ಏಪ್ರಿಲ್ 21, 1997ರವರೆಗೆ ಇವರು ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಆಡಳಿತ ಪಕ್ಷ ಅಧಿಕಾರದಲ್ಲಿದ್ದರೂ ಸಹ, ಸ್ವತಃ ಇವರ ಜನತಾದಳ ಪಕ್ಷ ಆಡಳಿತದಲ್ಲಿದ್ದರೂ ಸಹ ಯಾವುದೇ ಅಧಿಕಾರಕ್ಕೆ ಅಂಟಿಕೊಳ್ಳದೆ ರೈತರ ವಿರುದ್ಧ ಇವರು ದನಿಯನ್ನ ಎತ್ತಿ ಮಣ್ಣಿನ ಮಗ ಅಂತೇಳಿ ಕರೆಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ನಾವು ರಾಜಕೀಯವಾಗಿ ನೋಡೋದು ಬೇಡ, ವ್ಯಕ್ತಿಗತವಾಗಿ ನೋಡಿದ್ರೆ ಇವತ್ತು ನಮ್ಮ ಕರ್ನಾಟಕದ ಹಿರಿಮೆಯನ್ನ, ಆ ದಿನ ಏನು ದಕ್ಷಿಣ ಪ್ರದೇಶ್ವರ ಅಂತ ನಾವೇನು ಕರಿತೀವಿ, ಇಮ್ಮಡಿ ಪುಲಕೇಶಿಯ ನಂತರ ನರ್ಮದಾ ನದಿಯನ್ನ ದಾಟಿ ಈ ಒಂದು ಕನ್ನಡಿಗರ ಕೀರ್ತಿಯನ್ನ ಹಾಗೂ ಕನ್ನಡದ ಹಿರಿಮೆಯನ್ನ ಜಗತ್ತಿನಾದ್ಯಂತ ಸಾರಿದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಶ್ರೀ HD ದೇವೇಗೌಡ ಅಂತಾನೆ ಹೇಳ್ಬೋದು. ಅಂದ್ರೆ ದಕ್ಷಿಣ ಭಾರತದ ಗಡಿಯನ್ನ ದಾಟಿ ಇಮ್ಮಡಿ ಪುಲಕೇಶಿ ಅದನ್ನ ಏನು ರಾಜ್ಯವನ್ನ ಹರ್ಷವರ್ಧನನ್ನ ಸೋಲಿಸಿ ರಾಜ್ಯವನ್ನ ವಿಸ್ತರಣೆ ಮಾಡಿದ, ಅದೇ ರೀತಿ ನಮ್ಮ HD ದೇವೇಗೌಡರು ಸಹ ದಕ್ಷಿಣ ಭಾರತದ ಗಡಿ ದಾಟಿ ದಕ್ಷಿಣ ಭಾರತದಿಂದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಂತಹ ಒಬ್ಬ ಏಕೈಕ ವ್ಯಕ್ತಿ ಹಾಗೂ ದೆಹಲಿಯ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿದಂತಹ ಏಕೈಕ ವ್ಯಕ್ತಿ ಶ್ರೀ HD ದೇವೇಗೌಡರವರು. ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಈ ದಿನದ ಮಹತ್ವ. ಈ ದಿನ ಮೇ 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ. ಓಕೆ, ಸಾಂಸ್ಕೃತಿಕ ವಿನಿಮಯ ಮತ್ತು ಜನರಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಸಹಕಾರ ಮತ್ತು ಶಾಂತಿಯ ಅಭಿವೃದ್ಧಿಯ ಪ್ರಮುಖ ಸಾಧನವಾಗಿ ವಸ್ತು ಸಂಗ್ರಹಾಲಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮೇ 18ನೇ ತಾರೀಕು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನ ಆಚರಣೆಯನ್ನ ಮಾಡಲಾಗ್ತದೆ. 1977ರಿಂದ ಪ್ರತಿ ವರ್ಷ
ಐಸಿಒಎಂ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ದಿನ ವಸ್ತು ಸಂಗ್ರಹಾಲಯಗಳಿಗೆ ಒಂದು ವಿಶೇಷ ಮಹತ್ವವನ್ನ ನೀಡ್ತಕ್ಕಂಥದ್ದು. ಇವತ್ತು ನಾವೆಲ್ಲ ತಿಳಿದಿರುವ ಹಾಗೆ ಏನ್ ನಾವು ಮ್ಯೂಸಿಯಂ ಅಂತ ಹೇಳಿ ಕರಿತೀವಿ, ಮ್ಯೂಸಿಯಂ ಅಂತ ಹೇಳಿ ಕರಿತೀವಿ. ಆ ಮ್ಯೂಸಿಯಂಗಳಿಗೆ ಇದು ವಿಶೇಷ ಮಹತ್ವವನ್ನ ನೀಡ್ತಕ್ಕಂಥದ್ದು. ಪ್ರತಿ ವರ್ಷ ಈ ಸಂಸ್ಥೆ ಪ್ರತ್ಯೇಕ ಟೀಮ್ ಅನ್ನ ಆಯ್ಕೆ ಮಾಡಿ ಸಂಯೋಜನೆ ಮಾಡ್ತಕ್ಕಂಥದ್ದು. 1977ರಿಂದ ಪ್ರತಿ ವರ್ಷ ವಿಶ್ವದ ಎಲ್ಲಾ ವಸ್ತು ಸಂಗ್ರಹಾಲಯಗಳನ್ನು ಈ ಒಂದು ದಿನದಲ್ಲಿ ಭಾಗಿಯಾಗಿ ಹಲವಾರು ಚಟುವಟಿಕೆಗಳನ್ನ ಆಯೋಜಿಸುವ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಮುಂದುವರಿತಾ ಇರತಕ್ಕಂಥದ್ದು. ಅದೇ ರೀತಿ 2010ರಲ್ಲಿ 98 ದೇಶಗಳು ಇದರ ಸದಸ್ಯತ್ವವನ್ನು ಪಡ್ಕೊಂಡಿದ್ವು. ಅದೇ ರೀತಿ 2011ರಲ್ಲಿ ಸುಮಾರು 100 ದೇಶಗಳ ಸದಸ್ಯತ್ವವನ್ನು ಪಡ್ಕೊಂಡಿದ್ರೆ 2012ರಲ್ಲಿ ಇನ್ನು ಸುಮಾರು 129 ದೇಶಗಳ ಸುಮಾರು 30,000 ವಸ್ತು ಸಂಗ್ರಹಾಲಯಗಳ ಪ್ರತಿನಿಧಿಗಳು ಈ ದಿನಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ವಿಶೇಷ. ಓಕೆ, ಇವತ್ತು ನಾವು ಮ್ಯೂಸಿಯಂಗೆ ಒತ್ತು ಕೊಡಲೇಬೇಕು. ಯಾಕಂದ್ರೆ ಇವತ್ತು ಮ್ಯೂಸಿಯಂಗಳಿಲ್ಲ ಅಂದಿದ್ರೆ ನಾವು ಈ ನಮ್ಮ ಗತಕಾಲ ಅಂದ್ರೆ ನಾವು ಏನು ನಮ್ಮ ಹಿಂದಿನ ಕಾಲದಲ್ಲಿ ನಡೀತು ಆ ರೀತಿಯ ಉಪಕರಣಗಳನ್ನ ಇವತ್ತು ನಮ್ಮ ಮನೆಗಳಲ್ಲಿ ಎಲ್ಲೂ ಇಲ್ಲ. ಬಟ್ ಅದನ್ನ ಇವತ್ತೆಲ್ಲಾದ್ರೂ ನಾವು ನೋಡ್ಬೇಕು ಅಂದ್ರೆ ಅದು ಈ ವಸ್ತು ಸಂಗ್ರಹಾಲಯಗಳಿಂದ ಹಾಗೂ ಈ ಮ್ಯೂಸಿಯಂಗಳಿಂದ ಸಾಧ್ಯ. ಆದ್ದರಿಂದ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಬಹಳ ಇಂಪಾರ್ಟೆಂಟ್. ನೀವು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಹೋದ್ರು ಮೇ 18 ನಿಮಗೆ ಖಂಡಿತವಾಗಿಯೂ ನೆನಪು ಇರಲೇಬೇಕು. ಅದೇ ರೀತಿ ಈ ದಿನ ಇನ್ನೊಂದು ವಿಶೇಷತೆ ವಿಶ್ವ ಏಡ್ಸ್ ಲಸಿಕಾ ದಿನ. ವಿಶ್ವ ಏಡ್ಸ್ ಲಸಿಕಾ ದಿನ, ವಿಶ್ವ ಏಡ್ಸ್ ದಿನ ಅಲ್ಲ, ವಿಶ್ವ ಏಡ್ಸ್ ದಿನ ಬಂದು ವರ್ಲ್ಡ್ ಏಡ್ಸ್ ಡೇ ಬಂದು ಡಿಸೆಂಬರ್ 1. ವರ್ಲ್ಡ್ ಏಡ್ಸ್ ಡೇ ಬಂದು ಡಿಸೆಂಬರ್ 1. ಓಕೆನಾ. ಇದು ವಿಶ್ವ ಏಡ್ಸ್ ಲಸಿಕಾ ದಿನ. ನೋಡಿ, HIV ಸೋಂಕು ಮತ್ತು ಏಡ್ಸ್ ಕಾಯಿಲೆ ತಡೆಗಟ್ಟಲು ಲಸಿಕೆಯ ಅಗತ್ಯವನ್ನು ಖಚಿತಪಡಿಸಲು ಪ್ರತಿ ವರ್ಷ ಮೇ 18ನೇ ತಾರೀಕು ವಿಶ್ವ ಏಡ್ಸ್ ಲಸಿಕಾ ದಿನವನ್ನ ಆಚರಣೆಯನ್ನ ಮಾಡಲಾಗ್ತದೆ. ಅದೇ ರೀತಿ ವಿಶ್ವ ಏಡ್ಸ್ ಲಸಿಕಾ ದಿನದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಅಂದ್ರೆ ಫಸ್ಟ್ ಟೈಮ್ ಮೇ 18, 1997ರಲ್ಲಿ ಆಗಿನ ಅಮೆರಿಕ ಅಧ್ಯಕ್ಷರಾಗಿದ್ದು ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಆದರೆ ಅದರ ಮುಂದಿನ ವರ್ಷ ಅಂದ್ರೆ 1997ರಲ್ಲಿ ಆಚರಣೆ ಮಾಡಲಿಲ್ಲ. ಅದನ್ನ ಪ್ರಸ್ತುತಪಡಿಸಿದ್ರು. ಆಗಿನ ಅಮೆರಿಕ ಅಧ್ಯಕ್ಷರಾಗಿದ್ದು ಅವರು ಪ್ರಸ್ತುತಪಡಿಸಿದ್ರು. ಅಂದ್ರೆ ಅದೇ ವರ್ಷ ಅಲ್ಲ, ಅದರ ಮುಂದಿನ ವರ್ಷ ಮೇ 18, 1998ರಂದು ಮೊದಲ ಬಾರಿಗೆ ವಿಶ್ವ ಏಡ್ಸ್ ಲಸಿಕಾ ದಿನವನ್ನ ಆಚರಣೆ ಮಾಡಲಾಗಿರ್ತಕ್ಕಂಥದ್ದು. ಅದೇ ರೀತಿ ಕನ್ನಡಿಗ ಸುಪ್ರೀಂ ಜಡ್ಜ್ ಎಸ್ ಬೋಪಣ್ಣ ನಿವೃತ್ತಿ. ಕನ್ನಡಿಗರೊಬ್ರು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿಯಾಗಿದ್ರು. ಅವರು ಈಗ ನಿವೃತ್ತಿಯನ್ನ ಹೊಂದಿರ್ತಕ್ಕಂಥದ್ದು. ಅವರ ಹೆಸರು ಎಸ್ ಬೋಪಣ್ಣ ಅಂತೇಳಿ. ಇವರು ಕರ್ನಾಟಕ ಮೂಲದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಸ್ ಬೋಪಣ್ಣರವರು ಶುಕ್ರವಾರ ನಿವೃತ್ತಿಯನ್ನ ಹೊಂದಿರತಕ್ಕಂಥದ್ದು. ಇವರಿಗೆ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರು ಬೀಳ್ಕೊಡುಗೆಯನ್ನು ನೀಡಿದ್ದಾರೆ. 1959 ಮೇ ತಿಂಗಳಲ್ಲಿ ಜನಿಸಿದಂತಹ ಶ್ರೀ ಬೋಪಣ್ಣರವರು 1984ರಲ್ಲಿ ವಕೀಲರಾಗಿ ಸೇವೆಯನ್ನು ಆರಂಭಿಸುತ್ತಾರೆ. ಬಳಿಕ ಅದಾದ ನಂತರ 2006ರಲ್ಲಿ ಕರ್ನಾಟಕ ಹೈಕೋರ್ಟ್ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕ ಆಗ್ತಾರೆ. ಆ ನಂತರ 2007ರಲ್ಲಿ ಕಾಯಂ ಆಗಿ ಇವರು ಸೇವೆಯನ್ನು ಆರಂಭಿಸಿ 2018ರಲ್ಲಿ ಅಸ್ಸಾಂನ ಗುವಾಹಟಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಬಳಿಕ ಅದಾದ ನಂತರ 2019ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಪದೋನ್ನತಿ ಅಂದ್ರೆ ಇವರಿಗೆ ಪ್ರಮೋಷನ್ ಅಂತ ಏನ್ ಹೇಳ್ತೀವಿ ಅದಾಗತ್ತೆ. ಅದಾದ ನಂತರ 2016ರಲ್ಲಿ ನೋಟು ಅಮಾನ್ಯೀಕರಣ ನಿರ್ಧಾರದ ವಿರುದ್ಧ ಸಲ್ಲಿಸಿದ ಅರ್ಜಿಗಳ ತೀರ್ಪು ನೀಡುವಲ್ಲಿ ಇವರು ಅಂದ್ರೆ ನಾವೇನು 2016ರಲ್ಲಿ ನೋಟ್ ಬ್ಯಾನ್ ಅಂತ ಕರಿತೀವಿ. ನೋಟ್ ಬ್ಯಾನ್, ಓಕೆ, ವೆರಿ ಇಂಪಾರ್ಟೆಂಟ್. ನೋಟ್ ಬ್ಯಾನ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನೋಟ್ ಬ್ಯಾನ್. ಈ ನೋಟ್ ಬ್ಯಾನ್ ವಿರುದ್ಧ ಎಷ್ಟು ಜನ ಅರ್ಜಿಗಳನ್ನ ಸಲ್ಲಿಸಿದ್ರು ಅವಾಗ ಕಪ್ಪು ಹಣ ಹೊರಗಡೆ ಬರ್ಲಿ ಅಂತ ಏನು ನೋಟ್ ಬ್ಯಾನ್ ಅನ್ನ ಮಾಡಿತು ಅಂದಿನ ಸರ್ಕಾರ. ಆ ಸರ್ಕಾರದ ವಿರುದ್ಧ ಹಲವಾರು ಜನ ಅರ್ಜಿಗಳನ್ನು ಸಲ್ಲಿಸಿದ್ರು. ಈ ಅರ್ಜಿಗಳನ್ನ ಸಲ್ಲಿಸುವ ವಿರುದ್ಧವಾಗಿ ಇವರು ತೀರ್ಪನ್ನು ನೀಡುವಲ್ಲಿ ಇವರು ಕೂಡ ಒಬ್ರು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇತ್ತೀಚೆಗೆ ನಿವೃತ್ತರಾದ ಕರ್ನಾಟಕದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಯಾರು ಅಂದ್ರೆ ಅದು ಎಸ್ ಬೋಪಣ್ಣ ಅಂತಕ್ಕಂಥದ್ದು ನೆನಪಲ್ಲಿ ಇಡಬೇಕು ಸ್ನೇಹಿತರೆ. ಅದೇ ರೀತಿ ಮುಂದೆ ಪೋಖ್ರಾನ್ 1 ಅಣು ಪರೀಕ್ಷೆಗೆ 50 ವರ್ಷ. ಪೋಖ್ರಾನ್ 1 ಅಣು ಪರೀಕ್ಷೆಗೆ ಹೀಗೆ 50 ವರ್ಷ ತುಂಬಿರ್ತಕ್ಕಂಥದ್ದು. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ 1974 ಮೇ 18 ಬೆಳಿಗ್ಗೆ 8 ಗಂಟೆ
5 ನಿಮಿಷ ಅಲ್ಲ 8 ಗಂಟೆ 5 ಸೆಕೆಂಡ್ಗೆ ಆ ದಿನ ಬುದ್ಧ ಪೂರ್ಣಿಮೆ ಆಗಿರುತ್ತೆ. ಆ ಬುದ್ಧ ಪೂರ್ಣಿಮೆಯ ದಿನ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂತಕ್ಕಂತಹ ಒಂದು ಅಣು ಪರೀಕ್ಷೆ ನಮ್ಮ ಭಾರತದಲ್ಲಿ ನಡೀತಿದೆ. ಓಕೆನಾ. ಅಂದಿನ ಸ್ಫೋಟದ ಸ್ಥಳ ಅಂದ್ರೆ ಪೋಖ್ರಾನ್ ಅಣು ಪರೀಕ್ಷೆ ನಡೆದಂತಹ ಸ್ಫೋಟದ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ಪೋಖ್ರಾನ್ ಎಂತಕ್ಕಂತಹ ಒಂದು ಗ್ರಾಮ. ಈಗಿನ ಥಾರ್ ಮರುಭೂಮಿ ಏನಿದೆ ಅದರ ನೆಲದಿಂದ ಸುಮಾರು 107 ಮೀಟರ್ ಆಳದಲ್ಲಿ ಒಂದು ಪೋಖ್ರಾನ್ ಅಣು ಪರೀಕ್ಷೆಯನ್ನ ನಡೆಸಲಾಗ್ತದೆ. ಅದೇ ರೀತಿ ಈ ಒಂದು ಪೋಖ್ರಾನ್ ಅಣು ಪರೀಕ್ಷೆಯ ನೇತೃತ್ವವನ್ನು ವಹಿಸಿದವರು ಯಾರು? ಡಾಕ್ಟರ್ ರಾಜಾರಾಮಣ್ಣ, ಬಾಬಾ ಅಣು ಸಂಶೋಧನಾ ಕೇಂದ್ರದ ಆಗಿನ ನಿರ್ದೇಶಕರಾಗಿದ್ದಂಥವರು ಡಾಕ್ಟರ್ ರಾಜಾರಾಮಣ್ಣ. ಇವರ ಬಗ್ಗೆ ಇನ್ನೊಂದು ಮಹತ್ತರವಾದ ಮಾಹಿತಿ ಇದೆ ನೋಡಿ. ಡಾಕ್ಟರ್ ರಾಜಾರಾಮಣ್ಣರವರು ಇವರು ಕನ್ನಡಿಗರು. ಓಕೆನಾ. ಇವರು ಕನ್ನಡಿಗರು. ಡಾಕ್ಟರ್ ರಾಜಾರಾಮಣ್ಣರವರು ಬಾಬಾ ಅಣು ಸಂಶೋಧನಾ ಕೇಂದ್ರದ ಆಗಿನ ನಿರ್ದೇಶಕರಾಗಿದ್ದವರು. ಪೋಖ್ರಾನ್ 1 ಅಣು ಪರೀಕ್ಷೆಯಲ್ಲಿ ಅಂದಿನ ಬಾಬಾ ಅಣು ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿದ್ದಂಥವರು ಡಾಕ್ಟರ್ ರಾಜಾರಾಮಣ್ಣರವರು. ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ವಿಜ್ಞಾನಿಗಳು ಯಾರು ಅಂದ್ರೆ ಆರ್ ಚಿದಂಬರಂ, ಹೋಮಿ ಸೇತ್ನಾ ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ, BD ನಾಗಚೌಧರಿ ಹಾಗೂ PK ಅಯ್ಯಂಗಾರ್, NS ವೆಂಕಟೇಶನ್, ಡಾಕ್ಟರ್ VD ಪಟವರ್ಧನ್, ಅನಿಲ್ ಕಾಕೋಡರ್ ಮುಂತಾದವರು ಈ ಒಂದು ಪೋಖ್ರಾನ್ 1 ಅಣು ಪರೀಕ್ಷೆಯಲ್ಲಿ ಏನ್ ಮಾಡ್ತಾರೆ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು. ವಿಶೇಷ ಅಂದ್ರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸದಸ್ಯನಲ್ಲದ ರಾಷ್ಟ್ರ ಮೊಟ್ಟ ಮೊದಲು ನಡೆಸಿರ್ತಕ್ಕಂತಹ ಪರಮಾಣು ಪರೀಕ್ಷೆ ಅಂದ್ರೆ ಅದು ಪೋಖ್ರಾನ್ 1 ಅಣು ಪರೀಕ್ಷೆ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಕ್ವಶನ್ ಬರ್ಬೋದು, ಬರದೇನೆ ಇರ್ಬೋದು, ನಮಗಂತೂ ಗೊತ್ತಿರಲೇಬೇಕು. ಓಕೆ. ಅಮೆರಿಕದಂತಹ ರಾಷ್ಟ್ರಗಳ ಗುಪ್ತಚರ ಸಂಸ್ಥೆಗಳಿಗೂ ಸಿಗದ ಸುಳಿವು ಅಂದ್ರೆ ಈ ಒಂದು ಅಣು ಪರೀಕ್ಷೆಯನ್ನ ನಡೆಸಿದ್ದು ಒಬ್ಬರಿಗೂ ಗೊತ್ತೇ ಇಲ್ಲ. ಕೇವಲ ಆ ಸರ್ಕಾರ, ಅಲ್ಲಿನ ಸರ್ಕಾರ ಏನಿತ್ತು ಆ ಸರ್ಕಾರ ಮತ್ತು ಸಂಶೋಧನೆ ನಡೆಸ್ತಾ ಇರ್ತಕ್ಕಂತಹ ಇಷ್ಟು ವಿಜ್ಞಾನಿಗಳಿಗೆ ಬಿಟ್ರೆ ಈ ಒಂದು ಪರಮಾಣು ಪರೀಕ್ಷೆ ನಡೀತಾ ಇರ್ತಕ್ಕಂತಹ ಒಂದು ವಿಚಾರ ಎಲ್ಲಿಗೂ ಸಹ ನಮ್ಮ ರಾಷ್ಟ್ರದ ಗುಪ್ತಚರಗಳಿಗಾಗಲಿ ಅಮೆರಿಕದಂತಹ ದೊಡ್ಡ ರಾಷ್ಟ್ರಗಳ ಗುಪ್ತಚರ ಸಂಸ್ಥೆಗಳಿಗೂ ಸಹ ಮಾಹಿತಿ ದೊರಕಿರಲಿಲ್ಲ. ಅಷ್ಟು ಒಂದು ಹೈಡ್ ಆಗಿ ಒಂದು ಪೋಖ್ರಾನ್ 1 ಅಣು ಪರೀಕ್ಷೆಯನ್ನ ನಡೆಸಲಾಯಿತು. ಇದು ಭಾರತದ ಮೊದಲ ಯಶಸ್ವಿ ಪರಮಾಣು ಪರೀಕ್ಷೆ ಆಯಿತು. ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸದಸ್ಯರೇ ಆಗಿರ್ಲಿಲ್ಲ ಭಾರತ. ಆ ಸದಸ್ಯರಾಗಿಲ್ಲದಿರೋ ಭಾರತ ಅಥವಾ ರಾಷ್ಟ್ರ ನಡೆಸಿದ ಮೊಟ್ಟ ಮೊದಲ ಪರಮಾಣು ಪರೀಕ್ಷೆ. ವಿಶ್ವಸಂಸ್ಥೆ ಅವಾಗ ಇದ್ದಿದ್ದು ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಂಡು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ರಾಷ್ಟ್ರಗಳು ಮಾತ್ರ ಪರಮಾಣು ಪರೀಕ್ಷೆಯನ್ನು ನಡೆಸಬೇಕಂತಿತ್ತು. ಆದ್ರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸದಸ್ಯನಲ್ಲದ ಒಂದು ರಾಷ್ಟ್ರ ಕೂಡ ಮೊಟ್ಟ ಮೊದಲು ಪರಮಾಣು ಪರೀಕ್ಷೆಯನ್ನ ನಡೆಸಿತು. ಅದು ಯಾವುದು ಅಂದ್ರೆ ನಮ್ಮ ಭಾರತ. ವೆರಿ ವೆರಿ ಇಂಪಾರ್ಟೆಂಟ್. ಅಮೆರಿಕದಂತಹ ರಾಷ್ಟ್ರಗಳಿಗೂ ಇದರ ಸುಳಿವು ಸಿಕ್ಕಿರಲಿಲ್ಲ. ಉದ್ದೇಶ ಏನಾಗಿತ್ತು ಅಂದ್ರೆ 1964ರಲ್ಲಿ ಚೀನಾ ಕೂಡ ಒಂದು ಅಣು ಪರೀಕ್ಷೆಯನ್ನ ನಡೆಸಿತ್ತು. ಆವಾಗ ಭಾರತ ನಾವು ಯಾರ ಹಿಂದೆಯೂ ಸಹ ಬಿದ್ದಿಲ್ಲ ಎಂತಕ್ಕಂತಹ ಒಂದು ಮಹತ್ತರವಾದ ಮಾಹಿತಿಯನ್ನ ಜಗತ್ತಿಗೆ ತೋರಿಸ್ಬೇಕಿತ್ತು. ಭಾರತ ಏನು ಅಂತ ಜಗತ್ತಿಗೆ ತೋರಿಸ್ಬೇಕಿತ್ತು. ಆ ಒಂದು ಕಾರಣದಿಂದ 1974 ಮೇ 18ನೇ ತಾರೀಕು ಬೆಳಗ್ಗೆ 8:05 ಏನ್ ಮಾಡಿದ್ರು ಭಾರತದಲ್ಲಿ ಪರಮಾಣು ಪರೀಕ್ಷೆಯನ್ನ ಮಾಡಲಾಯಿತು. ಓಕೆನಾ. ಅಂದಿನ ಪ್ರಧಾನಮಂತ್ರಿ ಆಗಿದ್ದವರು ಯಾರು ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ. ಅಂದಿನ ಪ್ರಧಾನಮಂತ್ರಿ ಆಗಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಓಕೆ. ಅದೇ ರೀತಿ ಇದು ಭಾರತದ ಮೊದಲ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಎಂದ ಪಾಕಿಸ್ತಾನ. ಇದರಿಂದ ಪರಿಣಾಮ ಏನಾಯ್ತು ಅಂದ್ರೆ ಭಾರತದ ಮೊದಲ ನ್ಯೂಕ್ಲಿಯರ್ ಅಂದ್ರೆ ಇದರಿಂದ ಭಾರತ ಏನ್ ತೋರಿಸ್ತದೆ ಅಂದ್ರೆ ನಾವು ಬೇರೆ ದೇಶಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ರು ಅಂತ ಅಂದಿನ ಪಾಕಿಸ್ತಾನ ಏನಾಯ್ತು ಆರೋಪವನ್ನ ಮಾಡಿತು. ಓಕೆನಾ. ಅದೇ ರೀತಿ ಮುಂದುವರೆದ ರಾಷ್ಟ್ರಗಳಿಂದ ಪರಮಾಣು ತಂತ್ರಜ್ಞಾನ ಪೂರೈಕೆ ಬಂದ್ರೆ ಈ ಪೋಖ್ರಾನ್ 1 ಅಣು ಪರೀಕ್ಷೆಯನ್ನ ನಾವು ಮಾಡುವಕ್ಕಿಂತ ಮೊದಲು
ಮುಂದುವರೆದ ರಾಷ್ಟ್ರಗಳು ಅಂತ ಯಾವ್ಯಾವ ಇದ್ವು ಆ ಮುಂದೆ ಈಗ ಅಮೆರಿಕ ಆಗಿರ್ಬೋದು, ರಷ್ಯಾ, ಇವೆಲ್ಲ ಮುಂದುವರೆದ, ಜಪಾನ್ ಇವೆಲ್ಲ ನಮ್ಗಿಂತ ಮುಂದುವರೆದಿದ್ದಾವೆ. ಅಂದ್ರೆ ಟೆಕ್ನಾಲಜಿಲಿ ನಮ್ಗಿಂತ ಮುಂದೆ ಇದ್ದಾರೆ. ಈ ಒಂದು ಮುಂದುವರೆದ ರಾಷ್ಟ್ರಗಳಿಂದ ಪರಮಾಣು ಪ್ರಕಾರ ತಂತ್ರಜ್ಞಾನವನ್ನ ಕೆಲವೊಂದನ್ನ ನಾವು ಈಸ್ಕೊಳ್ತೇವೆ. ಅಲ್ಲಿವರೆಗೂ ಅವರು ಏನಕ್ಕೆ ನಮ್ಗೆ ತಂತ್ರಜ್ಞಾನವನ್ನು ನೀಡ್ತಾ ಇದ್ರು ಅಂದ್ರೆ ಇವರು ಪರಮಾಣು ಪರೀಕ್ಷೆಯನ್ನ ಮಾಡೋದಿಲ್ಲ, ಭಾರತದ ಕೈಗೆ ಪರಮಾಣು ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಇವ್ರೇನ್ ಮಾಡ್ತಾ ಇದ್ರು, ಪರಮಾಣು ತಂತ್ರಜ್ಞಾನ ಪೂರೈಕೆಯನ್ನ ಮಾಡ್ತಾ ಇದ್ರು ನಮ್ಗೆ. ಆದ್ರೆ ಈ ಪೋಖ್ರಾನ್ 1 ಅಣು ಪರೀಕ್ಷೆಯ ನಂತರ, ಪರಮಾಣು ಪರೀಕ್ಷೆಯ ನಂತರ ಇವ್ರೇನ್ ಮಾಡಿದ್ರು, ತಂತ್ರಜ್ಞಾನ ಪೂರೈಕೆಯನ್ನೇ ಬಂದ್ ಮಾಡ್ಬಿಟ್ರು. ಏನಕ್ಕಂದ್ರೆ ಇದೇ ರೀತಿ ಮುಂದುವರೆದ ಭಾರತ ಮುಂದೆ ನಮ್ಮ ಮೇಲೆ ಬರ್ಬೋದು ಅನ್ನೋ ಭಯ ಇರಬಹುದು. ಓಕೆನಾ? ಇದರಿಂದ ಮುಂದುವರೆದ ರಾಷ್ಟ್ರಗಳಿಂದ ಪರಮಾಣು ತಂತ್ರಜ್ಞಾನ ಪೂರೈಕೆ ಬಂದಾಯ್ತು. ಅದೇ ರೀತಿ ನೋಡಿ, ಭಾರತದ ಜೊತೆಗಿನ ಪರಮಾಣು ಇಂಧನ ಸಹಕಾರ ರದ್ದುಪಡಿಸಿದ ಕೆನಡಾ. ಭಾರತದ ಜೊತೆಗೆ ಪರಮಾಣು ಇಂಧನ ಸಹಕಾರವನ್ನ ಇಟ್ಕೊಂಡಿದ್ದಕ್ಕಂತಹ ಒಂದು ಕೆನಡಾ ಎಂತಕ್ಕಂತಹ ಒಂದು ರಾಷ್ಟ್ರ ಆಗ ಈ ಪೋಖ್ರಾನ್ 1 ಅಣು ಪರೀಕ್ಷೆಯ ನಂತರ ಪರಮಾಣು ಇಂಧನ ಸಹಕಾರವನ್ನ ಏನ್ ಮಾಡ್ತು, ರದ್ದು ಮಾಡಿದ್ರು. ಈ ಇಷ್ಟು ಪರಿಣಾಮಗಳು ಪೋಖ್ರಾನ್ 1 ಅಣು ಪರೀಕ್ಷೆಯಲ್ಲಿ ಆಯಿತು. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅನಂತರ ಪೋಖ್ರಾನ್ 2 ಪರೀಕ್ಷೆಯು ಅಣು ಪರೀಕ್ಷೆಯು ಕೂಡ ಆಯಿತು. ಅದು ಯಾರ ಪೀರಿಯಡ್ ಅಲ್ಲಿ ಅಂದ್ರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಂತಹ ಪೀರಿಯಡ್ ಅಲ್ಲಿ. ಅದು ಯಾವಾಗ ಆಯ್ತು ಅಂದ್ರೆ 1998 ಮೇ 11ನೇ ತಾರೀಕು. ಇದು ಮೇ 18, ಅದು ಮೇ 11ನೇ ತಾರೀಕು ಪೋಖ್ರಾನ್ 2 ಅಣು ಪರೀಕ್ಷೆ. ಯಾವ್ದು? ಪೋಖ್ರಾನ್ 2 ಅಣು ಪರೀಕ್ಷೆ ಆಯಿತು. ಅದಾದ ನಂತರ 5 ಅಣ್ವಸ್ತ್ರ ಪರೀಕ್ಷೆ ನಡೀತು. ಅಂದ್ರೆ ಮೇ 11ನೇ ತಾರೀಕು ಪೋಖ್ರಾನ್ 2 ನಡೀತು. ಈ ಮೇ 11 ಮಾಡಿ ಸುಮ್ಮನೆ ಕುತ್ಕೊಳ್ಳಿಲ್ಲ. ಮೇ 11ನೇ ತಾರೀಕು ಮಾಡಿ ಮೇ 13ನೇ ತಾರೀಕು ಇನ್ನೊಂದು ಪರೀಕ್ಷೆ ಮಾಡಿದ್ರು. ಮೇ 13ನೇ ತಾರೀಕು ಪೋಖ್ರಾನ್ 2 ನಲ್ಲೇ. ಅಂದ್ರೆ ಅವರು ಯಥೇಚ್ಛವಾಗಿ ಒಟ್ಟು ಮೇ 11, ಮೇ 13 2 ದಿನಗಳ ಕಾಲ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡಿದ್ರು. ಮತ್ತೆ ಇದೇ ಪೋಖ್ರಾನ್ ಎಂತಕ್ಕಂತ ಒಂದು ಗ್ರಾಮದಲ್ಲಿ ಒಟ್ಟು 5 ಅಣ್ವಸ್ತ್ರ ಪರೀಕ್ಷೆ ನಡೆದಿದ್ದು ಇಡೀ ವಿಶ್ವವನ್ನೇ ಗಮನಿಸಿತು. ಈಗಲೂ ಸಹ ಪೋಖ್ರಾನ್ 1 ನಡೆದಾಗ ಯಾವುದೇ ರೀತಿಯ ಗುಪ್ತಚರ ಸಂಸ್ಥೆಗಳಿಗಾಗಲಿ ಹಾಗೂ ಯಾರ ಗಮನಕ್ಕೂ, ಅಮೆರಿಕದಂತಹ ದೊಡ್ಡ ರಾಷ್ಟ್ರಗಳಿಗೂ ಸಹ ಯಾವುದೇ ರೀತಿಯ ಮುನ್ಸೂಚನೆ ಇರಲಿಲ್ಲ. ಆಗ ಈ ಪೋಖ್ರಾನ್ 2 ಅಣ್ವಸ್ತ್ರ ಪರೀಕ್ಷೆಯ ನೇತೃತ್ವವನ್ನ ವಹಿಸಿರ್ತಕ್ಕಂತಹ ಒಬ್ಬ ಪ್ರಮುಖವಾದ ವ್ಯಕ್ತಿ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹಾಗೂ ಅಂದಿನ ಪ್ರಧಾನಮಂತ್ರಿ ಯಾರು ಅಂದ್ರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು. ಪೋಖ್ರಾನ್ 1 ಅಣು ಪರೀಕ್ಷೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ರಾಜಾರಾಮಣ್ಣರವರು. ಬಾಬಾ ಅಣು ಸಂಶೋಧನಾ ಕೇಂದ್ರದ ಆಗಿನ ನಿರ್ದೇಶಕರಾಗಿದ್ದವರು ಡಾಕ್ಟರ್ ರಾಜಾರಾಮಣ್ಣವರು ಕನ್ನಡಿಗರು. ಅದೇ ರೀತಿ ಪೋಖ್ರಾನ್ 2 ಅಣು ಪರೀಕ್ಷೆಯಲ್ಲಿ ನೇತೃತ್ವವನ್ನು ವಹಿಸಿದವರು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ನಮ್ಮ ಪಕ್ಕದ ರಾಜ್ಯದವರು ಅಂದ್ರೆ ತಮಿಳುನಾಡು ರಾಜ್ಯದವರು. ಇವರು ಪೋಖ್ರಾನ್ 2 ಅಣು ಪರೀಕ್ಷೆಯ ನೇತೃತ್ವವನ್ನ ವಹಿಸಿರ್ತಕ್ಕಂಥವ್ರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪೋಖ್ರಾನ್ ಅಣು ಪರೀಕ್ಷೆಗೆ 50 ವರ್ಷ ಆಗಿರೋದ್ರಿಂದ ಕ್ವಶನ್ ಯಾವ ಕಡೆಯಿಂದನಾದ್ರೂ ಬರ್ಬೋದು. ಈ ಆಪರೇಷನ್ಗೆ ಹೆಸರೇನಿಟ್ಟಿರು ಅಂತ ಬರ್ಬೋದು, ಹಾಗೂ ಡೇಟ್ಗಳು ಕೇಳ್ಬೋದು, ಅಥವಾ ನೇತೃತ್ವವನ್ನು ವಹಿಸಿದ್ದಾರೆ ಅಂತ ಕೇಳ್ಬೋದು. ಪೋಖ್ರಾನ್ 1 ಅಣು ಪರೀಕ್ಷೆಯ ಬಗ್ಗೆ ಇದು ಕ್ವಶನ್ ರೈಸ್ ಆಗೋದಲ್ಲದೆ ಪೋಖ್ರಾನ್ 2 ಅಣು ಪರೀಕ್ಷೆಯ ಬಗ್ಗೆನೂ ಕ್ವಶನ್ ರೈಸ್ ಆಗ್ಬೋದು. ಅಂದ್ರೆ ನೇತೃತ್ವ ವಹಿಸಿದಾರೆ ಯಾರು ಅಥವಾ ನಡೆದಿದ್ಯಾರು ಅಂತ. ಯಾಕಂದ್ರೆ ಕ್ವಶನ್ ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಆಗ್ಬೋದು. ಅದರಿಂದ ನಾವು 360 ಡಿಗ್ರಿ ಆಯಾಮದಲ್ಲಿ ನೋಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ವೈಟ್ ನೈಲ್ ಜ್ವರ ಏನಿದರ ಲಕ್ಷಣ. ಈಗ ಹೊಸದಾಗಿ ಕೇರಳಕ್ಕೆ ಒಂದು ಜ್ವರ ಬಂದಿರತಕ್ಕಂಥದ್ದು, ಅದೇ ವೈಟ್ ನೈಲ್ ಜ್ವರ. ಈ ಏನಿದು ವೈಟ್ ನೈಲ್ ಜ್ವರ ಅಂದ್ರೆ ಏನು ಅಂದ್ರೆ ನಾವೀಗ ಯಾವ ರೀತಿ ಡೆಂಗ್ಯೂ, ಮಲೇರಿಯಾ ಅಂತೆಲ್ಲ ಕರಿತೀವಿ, ಅದೇ ರೀತಿ ಇದು ಕೂಡ ಒಂದು ವೈಟ್ ನೈಲ್ ಅಂತಕ್ಕಂತಹ ಒಂದು ಸೊಳ್ಳೆಗಳಿಂದ ಹರಡ್ತಾ ಇರತಕ್ಕಂತಹ ಒಂದು ಜ್ವರ. ಇದು ಮೊದಲು ಈಗಾಗಲೇ ಇದು ಕೇರಳದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಪ್ರಥಮ ವೈಟ್ ನೈಲ್ ಜ್ವರ ಕೇರಳದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಕೇರಳದ ಒಂದಷ್ಟು ಜನರಲ್ಲಿ ಈ ವೈಟ್ ನೈಲ್ ಜ್ವರ ಕಂಡು ಬಂದಿರತಕ್ಕಂಥದ್ದು. ಆದ್ದರಿಂದ ಈಗಾಗಲೇ ಕೇರಳ ಮತ್ತು ಕರ್ನಾಟಕದಲ್ಲಿ ಏನ್ ಮಾಡ್ತಿದ್ದಾರೆ, ಸ್ವಲ್ಪ ಕಟ್ಟೆಚ್ಚರವನ್ನ ಜಾರಿ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಇದರ ಬಗ್ಗೆ ಕ್ರಮವನ್ನ ತಗೊಳ್ತಾ ಇದ್ದಾರೆ. ಈ ವೈಟ್ ನೈಲ್ ಜ್ವರಕ್ಕೆ ಯಾವುದೇ ರೀತಿಯ ಇದಿಲ್ಲ, ಏನನ್ನು ಮೆಡಿಸಿನ್ ಇಲ್ಲ.
ಆದ್ರಿಂದ ನಾವು ಈಗ ಸೊಳ್ಳೆಗಳಿಂದ ಸ್ವಲ್ಪ ರಕ್ಷಣೆಯನ್ನ ನೋಡ್ಕೋಬೇಕಂದ್ರೆ ಸೊಳ್ಳೆ ಪರದೆ ಯೂಸ್ ಮಾಡೋದು, ಹಾಗೂ ಮನೆ ಸುತ್ತಮುತ್ತ ನೀವು ನಿಂತ ನೀರನ್ನ ತೆರವು ಮಾಡೋದಾಗಿರ್ಬೋದು, ಹಾಗೂ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಸೊಳ್ಳೆ ಬರೋದು, ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಸೊಳ್ಳೆ ಬರೋದಿಲ್ಲ, ಓಕೆನಾ. ಅದರಿಂದ ಸ್ವಲ್ಪ ಆದಷ್ಟು ಮನೆ ಸುತ್ತಮುತ್ತ ಇಟ್ಕೊಂಡು ಇದು ಮಾಡ್ಬೇಕು. ಈ ಒಂದು ವೈಷ್ಣೈಲ್ ಜ್ವರ ಬಂದ್ರೆ ರೋಗಿಗೆ ಮೊದಲು ತಲೆನೋವು, ಜ್ವರ, ಸುಸ್ತು, ಮೈಕೈ ನೋವು, ವಾಕರಿಕೆ, ವಾಂತಿ, ಕೆಲವೊಮ್ಮೆ ಚರ್ಮದ ಮೇಲೆ ಇರ್ತಕ್ಕಂಥದ್ದು, ಹಾಗೂ ಕಾಂಡಗಳು ನೋವು ಬರ್ತಕ್ಕಂಥದ್ದು, ಊದಿಕೊಂಡ ಗ್ರಂಥಿ ಅಂತ ಇಲ್ಲಿ ಗಂಟಲ ಭಾಗದಲ್ಲಿ ಊದಿಕೊಳ್ತಕ್ಕಂಥದ್ದು, ಈ ರೀತಿಯ ಒಂದಷ್ಟು ರೋಗ ಲಕ್ಷಣಗಳು ಇರ್ತಕ್ಕಂಥದ್ದು. ಈ WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಈ ಒಂದು ವೈಷ್ಣವ ಜ್ವರಕ್ಕೆ ಯಾವುದೇ ರೀತಿಯ ಮೆಡಿಸಿನ್ ಇಲ್ಲ. ಆರಂಭದಲ್ಲಿಯೇ ನಾವು ಒಂದಷ್ಟು, ಇದು ಸುಮಾರು ನೋಡಿ 3 ರಿಂದ 14 ದಿನ ಬೇಕು. ಅಂದ್ರೆ ಈ ಸೊಳ್ಳೆ ಕಚ್ಚಿದ 3 ದಿನದಲ್ಲಾದ್ರೂ ಈ ಒಂದು ರೋಗ ಲಕ್ಷಣ ಬರ್ಬೋದು ನಮ್ಗೆ, ನಾನು ಹೇಳಿದಂತಹ ರೋಗ ಲಕ್ಷಣ, ಅಥವಾ 14 ದಿನ ಸಮಯವನ್ನ ತೆಗೆದುಕೊಳ್ಬಹುದು, ಗೊತ್ತಿಲ್ಲ. ಯಾಕ 3 ರಿಂದ 14 ದಿನದ ಒಳಗಾಗಿ ನಾನು ಹೇಳಿದಂತಹ ಅಷ್ಟು ರೋಗ ಲಕ್ಷಣಗಳು ಈ ವ್ಯಕ್ತಿಗೆ ಕಾಣಿಸಿಕೊಳ್ಳಬಹುದು. ಕಾಣಿಸಿಕೊಂಡಾಗ ನಾವು ಏನ್ ಮಾಡ್ಬೇಕು, ಆಸ್ಪತ್ರೆಗೆ ಆರಂಭದಲ್ಲಿಯೇ, ಕೆಲವೊಂದ್ಸರಿ ಮೈಕೈ ನೋವು ಅಂತಂದ್ರೆ ಸಡನ್ ಆಗಿ ಆಸ್ಪತ್ರೆಗೆ ಹೋಗುವುದು ಒಳ್ಳೆಯದು, ಆಸ್ಪತ್ರೆಗೆ ದಾಖಲಾಗುವುದು ಒಳ್ಳೆಯದು. ಈ ಒಂದು ವೈಷ್ಣವ ಜ್ವರಕ್ಕೆ ಪ್ರತ್ಯೇಕವಾಗಿ ಔಷಧ ಇಲ್ಲ. ಆದರೆ ಪ್ರತಿಕಾರವಾಗಿ ಈಗ ನಮ್ಗೆ ಮೈಕೈ ನೋವು ಅಂದ್ರೆ ಮೈಕೈ ನೋವಿಗೆ ವಿಶೇಷವಾದಂತಹ ಒಂದಷ್ಟು ಮಾತ್ರೆಗಳನ್ನ ನೀಡಿ, ಗುಳಿಗೆಗಳನ್ನ ನೀಡಿ ಏನ್ ಮಾಡ್ಬೋದು, ಆರೋಗ್ಯವನ್ನ ನಾವು ಸ್ಥಿರ ಮಾಡ್ಕೊಳ್ಬಹುದು. ಆದ್ರೆ ಆದಷ್ಟು ಸ್ವಲ್ಪ ಏನ್ ಮಾಡೋದು, ನಾವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಓಕೆ, ಈಗ ಆಲ್ರೆಡಿ WHO ಕೂಡ ಹೇಳಿರ್ತಕ್ಕಂಥ ಮನೆ ಸುತ್ತಮುತ್ತ ಚೆನ್ನಾಗಿಟ್ಕೊಳ್ಬೇಕು, ಸೊಳ್ಳೆ ಪರದೆಗಳನ್ನ ಬಳಸಬೇಕು. ಹಾಗೂ ನಾವು ಈ ಸೊಳ್ಳೆಗಳು ಯಾವಾಗ ಆಕ್ಟಿವ್ ಇರ್ತವೆ ಅಂದ್ರೆ ಮಧ್ಯಾಹ್ನದಿಂದ ಸಂಜೆಯ ಹೊತ್ತು, ಅಂದ್ರೆ ಮಧ್ಯಾಹ್ನದಿಂದ ಸಂಜೆ ಮುಂದೆ 7 ರಿಂದ 8 ಗಂಟೆಯ ಸಮಯದಲ್ಲಿ ಈ ಸೊಳ್ಳೆಗಳು ಹೆಚ್ಚವಾಗಿ ಏನ್ ಮಾಡಿರ್ತವೆ, ಅವು ಆಕ್ಟಿವ್ ಇರ್ತವೆ. ಈ ಸಮಯದಲ್ಲಿ ಆದಷ್ಟು ನಾವು ಸೊಳ್ಳೆಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಏನೇನ್ ಬೇಕು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಂತೇಳಿ WHO ಹೇಳಿರ್ತಕ್ಕಂಥದ್ದು. ಇದು ಈಗ ಆಲ್ರೆಡಿ ರಾಜ್ಯದಲ್ಲಿ 12 ಜ್ವರದ ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು. ಅದರಲ್ಲಿ 4 ಶಂಕಿತ ಪ್ರಕರಣಗಳು ಕೂಡ ಇದೆ. ಅಂದ್ರೆ 12 ಪ್ರಕರಣಗಳು ದೃಢಪಟ್ಟಿದ್ದಾವೆ. ಈಗ ಆಲ್ರೆಡಿ 12 ಪ್ರಕರಣಗಳು ದೃಢಪಟ್ಟಿದೆ. ಈಗಾಗಲೇ ಕೇರಳ ರಾಜ್ಯದಲ್ಲಿ 12 ಪ್ರಕರಣಗಳು ದೃಢಪಟ್ಟಿದೆ. ಅಂದ್ರೆ ಇದು ವೈಷ್ಣವ ಜ್ವರನೆ ಅಂತೇಳಿ ದೃಢಪಟ್ಟಿದೆ. ಅದೇ ರೀತಿ 4 ಶಂಕಿತ ಪ್ರಕರಣಗಳು. ಶಂಕಿತ ಅಂದ್ರೆ ಇರಬಹುದು, ಶಂಕಿತ ಅಂದ್ರೆ ಇದೆ ಅಂತಲ್ಲ. ಓಕೆ, ಶಂಕಿತ ಅಂದ್ರೆ ಇದೆ ಅಂತಲ್ಲ. ಸೋಂಕಿತ ಅಂದ್ರೆ ಬೇರೆ, ಶಂಕಿತ ಅಂದ್ರೆ ಬೇರೆ. ಓಕೆ, ಸೋಂಕಿತ ಅಂದ್ರೆ ಈಗ ಆಲ್ರೆಡಿ ಆತನಿಗೆ ಬಂದಿರತಕ್ಕಂಥದ್ದು ಜ್ವರ, ಈಗ ಆತನಿಗೆ ಆಲ್ರೆಡಿ ವೈಷ್ಣವ ಜ್ವರ ಬಂದಿರತಕ್ಕಂಥದ್ದು. ಶಂಕಿತ ಅಂದ್ರೆ ಇರಬಹುದು ಎಂದು. ಈಗ ಸಾಮಾನ್ಯವಾಗಿ ನಾವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ನಾವು ಮೈಕೈ ನೋವು ಇರುತ್ತೆ, ಅಥವಾ ಯಾರು ತಣ್ಣೀರು ಸ್ನಾನ ಮಾಡಿದ್ರೆ ಒಂದು ಸ್ವಲ್ಪ ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು, ಈ ರೀತಿಯಾದಂತಹ ಒಂದಷ್ಟು ರೋಗ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರೋದು ಸಹಜ. ಆದ್ದರಿಂದ ಶಂಕಿತ ಬೇರೆ, ಸೋಂಕಿತ ಬೇರೆ. ಓಕೆನಾ. ಈಗ ಆಲ್ರೆಡಿ ಒಂದು 4 ಶಂಕಿತ ಪ್ರಕರಣಗಳು ಸಿಕ್ಕಿದ್ದು, ಅದರಲ್ಲಿ ಸುಮಾರು 12 ಪ್ರಕರಣಗಳು ದೃಢಪಟ್ಟಿರ್ತಕ್ಕಂಥದ್ದು. 12 ಪ್ರಕರಣಗಳು. ಓಕೆ, ಹಿಂಗೆ ಶಂಕಿತ ಅಂದ್ರೆ ಇರಬಹುದು. ಈಗ ಹೆಂಗೆ ನಾವು ಆರೋಪಿ, ಅಪರಾಧಿ. ಆರೋಪಿ ಅಂದ್ರೆ ಜಸ್ಟ್ ಆರೋಪ ಮಾಡೋದಷ್ಟೇ. ಅವನು ಮಾಡಿರಬಹುದು, ಮಾಡಿರಬಹುದು. ಓಕೆ, ಮಾಡಿರಬಹುದು. ಅಪರಾಧ ಅಂದ್ರೆ ಬೇರೆ. ಅಪರಾಧಿ ಅಂದ್ರೆ ಅವನು ಆಲ್ರೆಡಿ ಮಾಡಿದ್ದಾನೆ, ಅವನು ಆಲ್ರೆಡಿ ಕೊಲೆಯನ್ನ ಮಾಡಿದ್ದಾನೆ, ಅವನನ್ನ ಶಿಕ್ಷೆಗೆ ಗುರಿಪಡಿಸಬೇಕು. ಆರೋಪಿ ಅಂದ್ರೆ ಅವನು ಕೊಲೆಯನ್ನ ಮಾಡಿರಬಹುದು, ನಾವು ಆರೋಪ ಮಾಡೋದು. ಓಕೆ, ಆರೋಪವನ್ನ ಮಾಡತಕ್ಕಂಥದ್ದು. ಇದರಲ್ಲಿ ಡಿಫ್ರೆನ್ಸ್ ಇದೆ. ಅದೇ ರೀತಿ ಶಂಕಿತ, ಸೋಂಕಿತ ಇದೆರಡರಲ್ಲೂ ಸಹ ಒಂದಷ್ಟು ವ್ಯತ್ಯಾಸಗಳಿರ್ತಕ್ಕಂಥದ್ದು. ಇದನ್ನ ನಾವು ತಿಳ್ಕೋಬೇಕು. ವೈಷ್ಣವ ಜ್ವರ ಯಾವುದರಿಂದ ಹರಡುತ್ತದೆ ಅಂದ್ರೆ ಇದು ಸೊಳ್ಳೆಗಳಿಂದ ಹರಡ್ತಕ್ಕಂಥದ್ದು. ಅದೇ ರೀತಿ ಈ ಒಂದು ವೈಷ್ಣವ ಜ್ವರಕ್ಕೆ ತುತ್ತಾದಂತಹ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ನರಮಂಡಲದಲ್ಲೂ ಸಹ ಕೆಲವೊಂದಷ್ಟು ಏನಾಗ್ತದೆ, ರೋಗಗಳು ಕಾಣಿಸಿಕೊಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಏನ್ ಮಾಡಬೇಕು, ಒಂದು ಸ್ವಲ್ಪ ರೋಗ ಲಕ್ಷಣಗಳು ಕಂಡ ತಕ್ಷಣ ಏನ್ ಮಾಡಬೇಕು, ನಾವು
ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ಕರ್ನಾಟಕದಲ್ಲೂ ಸಹ ಇದರ ಬಗ್ಗೆ ವ್ಯಾಪಕ ಭೀತಿ ಇದೆ ಈಗಾಗಲೇ. ಯಾಕಂದ್ರೆ ನಮ್ಮ ಮೈಸೂರು, ಚಾಮರಾಜನಗರ, ಕೊಡಗು ಇವೆಲ್ಲ ಬಂದು ಗಡಿ ಜಿಲ್ಲೆಗಳು, ಕೇರಳಕ್ಕೆ ಗಡಿ ಜಿಲ್ಲೆಗಳಾಗಿರೋದ್ರಿಂದ ಇಲ್ಲೂ ಸಹ ಕೆಲವೊಂದಷ್ಟು ಕಟ್ಟೆಚ್ಚರಗಳನ್ನ ವಹಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗ್ತದೆ ಅಂತ. ಓಕೆ, ನೆಕ್ಸ್ಟ್, ಎವರೆಸ್ಟ್ ಮತ್ತು MDH ಮಸಾಲೆಗೆ ನೇಪಾಳ ನಿಷೇಧ ಏರಿರ್ತಕ್ಕಂಥದ್ದು. ಈಗಾಗಲೇ ಸಿಂಗಾಪುರ, ಹಾಂಗ್ಕಾಂಗ್ ಅಲ್ಲೂ ಈ ಎವರೆಸ್ಟ್ ಮತ್ತು MDH ಮಸಾಲೆಗೆ ಏನ್ ಮಾಡಿದ್ದಾರೆ, ನಿಷೇಧವನ್ನ ಮಾಡಿದ್ದಾರೆ. ಮಸಾಲೆಯಲ್ಲಿ ಹಾನಿಕಾರಕ ಪದಾರ್ಥಗಳು ಇರ್ತಕ್ಕಂಥ, ಅಂದ್ರೆ ಕ್ಯಾನ್ಸರ್ ಕಾರಕ ಪದಾರ್ಥಗಳು ಇರ್ತಕ್ಕಂತಹ ಶಂಕೆ ಈಗ ಆಲ್ರೆಡಿ ಬಂದಿತ್ತು. ಓಕೆ, ಕ್ಯಾನ್ಸರ್ ಕಾರಕ ಅಂದ್ರೆ ಎಥಿಲಿನ್ ಇರ್ತಕ್ಕಂತಹ ಒಂದು ಶಂಕೆ. ಓಕೆ, ಇಲ್ಲ ಇನ್ನೂ ಅದು ಇದಾಗಿಲ್ಲ, ಬಟ್ ಆದ್ರೆ ಶಂಕೆ ಇದೆ. ಓಕೆ, ಈಗ ಹಿಂಗೆ ಶಂಕಿತ ಅಂದ್ರೆ ಅದೇ ರೀತಿ ಇರಬಹುದು ಅಂತೇಳಿ ಈಗ ಆಲ್ರೆಡಿ ನೇಪಾಳ ನಿಷೇಧವನ್ನು ಹೇಳ್ತಾರೆ. ನಮ್ಮ ನೆರೆಯ ರಾಷ್ಟ್ರ ನೇಪಾಳದ ರಾಜಧಾನಿ ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ, ಮಸಾಲೆಯಲ್ಲಿ ಹಾನಿಕಾರಕ ಪದಾರ್ಥಗಳು ಇರತಕ್ಕಂತಹ ಒಂದು ಸಂಖ್ಯೆ. ಸಿಂಗಾಪುರ ಮತ್ತು ಹಾಂಗ್ಕಾಂಗ್ ಬಳಿಕ ನೇಪಾಳದಲ್ಲೂ ಕೂಡ ಬ್ಯಾನ್ ಆಗಿರ್ತಕ್ಕಂಥದ್ದು. ಓಕೆ, ಸಿಂಗಾಪುರ ಮತ್ತು ಹಾಂಗ್ಕಾಂಗ್ ದೇಶಗಳು ಈಗಾಗಲೇ ಎವರೆಸ್ಟ್ ಮತ್ತು MDH ಮಸಾಲೆ ಇವೆಲ್ಲ ನಮ್ಮ ದೇಸಿ ಉತ್ಪನ್ನಗಳು. ಇವಕ್ಕೆ ಏನ್ ಮಾಡಿದ್ದಾರೆ, ಈಗ ಆಲ್ರೆಡಿ ನಿಷೇಧವನ್ನ ಹೇರಿದ್ದಾರೆ. ಏನಕ್ಕೆ ನಿಷೇಧವನ್ನ ಹೇರಿದ ಅಂದ್ರೆ ಇದರಲ್ಲಿ ಕೀಟನಾಶಕಗಳಿಗೆ ಬಳಸುವಂತಹ ಎಥಿಲಿನ್ ಎಂತಕ್ಕಂತಹ ಒಂದು ರಾಸಾಯನಿಕವನ್ನ ಬಳಸಿದ್ದಾರೆ ಎಂತಕ್ಕಂತಹ ಅಂಶಗಳಿವೆ ಇದರಲ್ಲಿ. ಇದು ಎಥಿಲಿನ್ ಎಂತಕ್ಕಂಥದ್ದು ಕ್ಯಾನ್ಸರ್ ಅನ್ನ ಉಂಟು ಮಾಡತಕ್ಕಂತಹ ಒಂದು ಪದಾರ್ಥ. ಆದ್ದರಿಂದ ಈ ಒಂದು ಎವರೆಸ್ಟ್ ಮತ್ತು MDH ಮಸಾಲೆಯ ಮೇಲೆ ಈಗ ಆಲ್ರೆಡಿ ಸಿಂಗಾಪುರ, ಹಾಂಗ್ಕಾಂಗ್ ಅಲ್ಲಿ ನಿಷೇಧವನ್ನ ಹೇರಿದ್ರು ಈಗ ಒಂದು 10 ದಿನದ ಹಿಂದೆ. ಈಗ ಈ ನಿಷೇಧವನ್ನ ಹೇರಿದ ಬೆನ್ನಲ್ಲೇ ನೇಪಾಳ ದೇಶವೂ ಸಹ ನಿಷೇಧವನ್ನು ಹೇರಿರ್ತಕ್ಕಂಥದ್ದು. ನೇಪಾಳ ಆಹಾರ ತಂತ್ರಜ್ಞಾನ ಮತ್ತು ಗುಣಮಟ್ಟದ ಇಲಾಖೆ, ನೇಪಾಳದ ಆಹಾರ ಮತ್ತು ತಂತ್ರಜ್ಞಾನ ಗುಣಮಟ್ಟದ ಇಲಾಖೆ ಭಾರತೀಯ 2 ಬ್ರ್ಯಾಂಡ್ ಮಸಾಲ ಪದಾರ್ಥಗಳನ್ನು ಕ್ಯಾನ್ಸರ್ ಉಂಟು ಮಾಡುವ ಕೀಟನಾಶಕ ಎಥಿಲಿನ್ ಆಕ್ಸೈಡ್ ಇದೆ ಎನ್ನುವುದರ ಬಗ್ಗೆ ಪರೀಕ್ಷೆ ನಡೆಸುತ್ತಿದ್ದು, ಅಂತಿಮ ಫಲಿತಾಂಶ ಬರುವ ತನಕ ಎವರೆಸ್ಟ್ ಮತ್ತು MDH ಮಸಾಲೆಗಳ ಆಮದನ್ನು ನಿಷೇಧಿಸಿದೆ. ನೋಡಿ, ಇನ್ನೂ ಪ್ರೂವ್ ಆಗಿಲ್ಲ ಅಂದ ತಕ್ಷಣ ಇವತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎವರೆಸ್ಟ್ MDH ಮಸಾಲೆಗಳನ್ನ ಎಸೆಯೋದಲ್ಲ. ಇವತ್ತು ಇನ್ನೂ ಇದಾಗಿಲ್ಲ, ಪ್ರೂವ್ ಆಗಿಲ್ಲ. ಜಸ್ಟ್ ಇದು ಏನ್ ಮಾಡಿದೆ, ಪರೀಕ್ಷೆಗೆ ಒಳಪಡಿಸಿದೆ. ಇದೆಯಾ, ಇರಬಹುದು ಅಂತೇಳಿ ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು. ಏನಕ್ಕೆ ತಿಳಿನನ್ನು ಏನಕ್ಕೆ ಬಳಸ್ತಾರೆ ಅಂದ್ರೆ ಸ್ವಲ್ಪ ಟೇಸ್ಟ್ ಹಾಗೂ ಅದು ಇದು ಬರಲಿ ಅಂತ, ಕಲರ್ ಬರಲಿ, ಒಂದಷ್ಟು ಟೇಸ್ಟ್ ಬರಲಿ ಹಾಗೂ ಸ್ಮೆಲ್ ಕೂಡ ಬರಲಿ ಅಂತೇಳಿ ಈ ರೀತಿಯ ಒಂದು ಇದಕ್ಕೆ ಬಳಸಬಹುದು ಎಥಿಲಿನ್ ಆಕ್ಸೈಡ್ ಅನ್ನ. ಆದ್ರೆ ಇದರ ಬಗ್ಗೆ ಪರೀಕ್ಷೆಯನ್ನ ಮಾಡ್ತಾರೆ ನೇಪಾಳ ಗವರ್ಮೆಂಟ್. ಇದರ ಬಗ್ಗೆ ಇದನ್ನ ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥ ಯಾವ್ದಾವ್ದನ್ನ ಎವರೆಸ್ಟ್ ಮತ್ತು MDH ಮಸಾಲೆಯನ್ನ ಏನ್ ಮಾಡಿದೆ, ಪರೀಕ್ಷೆಗೆ ಒಳಪಡಿಸಿದೆ. ಅಂತಿಮ ಫಲಿತಾಂಶ ಅಂದ್ರೆ ಈ ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು ರಿಸಲ್ಟ್ ಬರುವವರೆಗೆ ಏನ್ ಮಾಡಿದೆ, MDH ಮಸಾಲೆಗಳ ಮಾರಾಟವನ್ನ, ಅಂದ್ರೆ ಅಲ್ಲಿನ ಸ್ಥಳೀಯದಲ್ಲಿ MDH ಮಸಾಲೆಗಳ ಮಾರಾಟ ಹಾಗೂ ನಮ್ಮ ದೇಶದಿಂದ ಬರ್ತಕ್ಕಂಥ ಆಮದನ್ನ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಎವರೆಸ್ಟ್ MDH ಮಸಾಲೆಗಳ ಆಮದು ಮತ್ತು ಪೇಟೆಯಲ್ಲಿ ಮಾರಾಟ ಮಾಡುವುದನ್ನು ಸಹ ನಿಷೇಧಿಸಿದ್ದೇವೆ. ಅದರಲ್ಲಿ ಹಾನಿಕಾರಕ ಅಂಶವಿದೆ ಎನ್ನುವ ಸುದ್ದಿ ಬಂದ ನಂತರ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಅಂತಿಮ ಫಲಿತಾಂಶ ಬರುವ ತನಕ ಇದೇನು ಕ್ರಮ ಜಾರಿಯಲ್ಲಿದೆ ಎಂದು ನೇಪಾಳದ ಆಹಾರ ತಂತ್ರಜ್ಞಾನದ ವಕ್ತಾರ ಮೋಹನ್ ಕೃಷ್ಣ ಮಹಾರಾಜನ್ ಎಂತಕ್ಕಂಥವರು ಇವತ್ತು ನ್ಯೂಸ್ಗೆ ಹೇಳಿರ್ತಕ್ಕಂಥದ್ದು. ಓಕೆನಾ, MDH ಮತ್ತು ಎವರೆಸ್ಟ್ ಮಸಾಲೆಯನ್ನು ಇತ್ತೀಚೆಗೆ ನಿಷೇಧ ಮಾಡಿದ ಭಾರತದ ನೆರೆಯ ರಾಷ್ಟ್ರ ಯಾವುದು ಅಂದ್ರೆ ಅದು ನೇಪಾಳ. ನೆನಪಲ್ಲಿಡಬೇಕು. ಅದೇ ರೀತಿ ಇದಕ್ಕೂ ಮೊದಲು ಸಿಂಗಾಪುರ ಮತ್ತು ಹಾಂಗ್ಕಾಂಗ್ ಕೂಡ ಈ ಒಂದು MDH ಮತ್ತು ಎವರೆಸ್ಟ್ ಮಸಾಲೆ ಎಲ್ಲನೂ ಇದು ಮಾಡಿಲ್ಲ. ಓಕೆ, MDH ಈ ಕರಿ ಪೌಡರ್ ಇದೆಯಲ್ಲ, ಕರಿ ಪೌಡರು ಮತ್ತು ಎವರೆಸ್ಟ್ ಫಿಶ್ ಕರಿ ಮಸಾಲ, ಈ ಎರಡು ಪದಾರ್ಥಗಳಿಗೆ ಇವತ್ತು ಏನ್ ಮಾಡಿರ್ತಕ್ಕಂಥದ್ದು, ನಿಷೇಧವನ್ನು ಹೇರಿರ್ತಕ್ಕಂಥದ್ದು. ಓಕೆ, ಅದೇ ರೀತಿ ಇಲ್ಲೊಂದಿದೆ, ರಾಮದೇವರ ಪತಂಜಲಿ ದಿವ್ಯ ಫಾರ್ಮಸಿ 14 ಉತ್ಪನ್ನ ನಿಷೇಧಕ್ಕೆ ತಡೆ. ಸುಪ್ರೀಂ ಕೋರ್ಟ್ ನಿಂದ ಮೇಲಿಂದ ಚೀಮಾರಿ ಹಾಕಿಸಿಕೊಂಡ ಬಾಬಾ ರಾಮದೇವ್ ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು. ಪತಂಜಲಿ ದಿವ್ಯ ಸಂಸ್ಥೆಗಳ 14 ಉತ್ಪನ್ನಗಳ ಮೇಲೆ ವಿಧಿಸಿದ್ದ ನಿಷೇಧಕ್ಕೆ ಉತ್ತರಾಖಂಡ ಸರ್ಕಾರ ತಾತ್ಕಾಲಿಕ ತಡೆ ನೀಡಿ ಆದೇಶಿಸಿದೆ. ಅಂದ್ರೆ ಅವರು ಬಾಬಾ ರಾಮದೇವ್ ಅವ್ರದ್ದು ಒಂದು ಕೇಸ್ ನಡೀತದೆ, ಅದರ ಬಗ್ಗೆ ಇರತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್,
ಕರಾವಳಿಯಲ್ಲೂ ಜಗತ್ತಿನ ದುಬಾರಿ ಮಿಯಾಜಕಿ. ಕರಾವಳಿಯಲ್ಲಿ ಅಂದ್ರೆ ನಾವು ಈಗ ನಿನ್ನೆ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾನೇ ಹೇಳಿದ್ದೆ ಅಲ್ವಾ, ಇದೊಂದು ಜಪಾನಿನ ತಳಿ. ಮಿಯಾಜಕಿ ಅಂತಕ್ಕಂಥದ್ದು ಇದೊಂದು ಜಪಾನಿನ ತಳಿ. ಇದೊಂದಿನ ಜಪಾನಿನ ತಳಿಯ ಮಾವು. ಇದನ್ನ ಮಿಯಾಜಕಿ ಅಂತಕ್ಕಂತಹ ಒಂದು ಪ್ರದೇಶದಲ್ಲೇ ಬೆಳೆಯೋದಿಲ್ಲ. ಒಂದು ಮಿಯಾಜಕಿ ಅಂತಕ್ಕಂಥ ಒಂದು ಪ್ರದೇಶದಲ್ಲೇ ಬೆಳೀತಾರೆ. ಈ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂತಹ ಮಾವಿಗೆ ಬಹಳ ಅಂದ್ರೆ ಬಹಳ ಬೇಡಿಕೆ ಇರ್ತಕ್ಕಂಥದ್ದು. ಓಕೆ, ಬಹಳ ಅಂದ್ರೆ ಬಹಳ ಬೇಡಿಕೆ ಇದೆ. ಏನಕ್ಕೆ ಅಂದ್ರೆ ಇದರ ಬೆಲೆ ಒಂದು ಕೆಜಿಗೆ ಸುಮಾರು 2.5 ಲಕ್ಷ ರೂಪಾಯಿ ಕೇವಲ ಮಾವಿನ ಹಣ್ಣಿಗೆ. ಓಕೆನಾ. ಆದರೆ ಈ ಒಂದು ದುಬಾರಿ ಹಣ್ಣನ್ನ ಏನ್ ಮಾಡಿದ್ದಾರೆ, ಈಗ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಬೆಳೆದಿದ್ದಾರೆ. ಎಲ್ಲಿ ಅಂದ್ರೆ ಮಂಗಳೂರಲ್ಲಿ ಇವತ್ತು ಬೆಳೆದಿರತಕ್ಕಂಥದ್ದು ನೋಡಿ. ತಾರಸಿ ಕೃಷಿ ಪ್ರಯೋಗದಲ್ಲಿ ಹೆಸರುವಾಸಿಯಾಗಿರುವ ಉಡುಪಿ ಶಂಕರಪುರದ ಜೋಸೆಫ್ ಲೋಬೋ ಎಂಬುವರು ತಮ್ಮ ಮನೆಯ ತಾರಸಿಯಲ್ಲಿ ಈ ಒಂದು ಮಿಯಾಜಕಿ ಮಾವಿನ ಹಣ್ಣನ್ನ ಬೆಳೆದಿರತಕ್ಕಂಥದ್ದು. 3.5 ವರ್ಷದಿಂದ ಕೇರಳ ಕಣ್ಣೂರಿನಲ್ಲಿ ನಡೆದ ಕೃಷಿ ಮೇಳದಲ್ಲಿ 16,800ಗೆ ಮಿಯಾಜಕಿ ಮಾವಿನ ತಳಿ ಗಿಡವನ್ನ ಜೋಸೆಫ್ ಅವರು ತಂದಿರ್ತಕ್ಕಂಥದ್ದು. ಬರೀ ಒಂದು ಗಿಡನೇ 16,800 ರೂಪಾಯಿ ಕೊಟ್ಟು ಇವರು ತಂದಿರ್ತಕ್ಕಂಥದ್ದು. ಓಕೆನಾ. 2.5 ವರ್ಷದಿಂದ ಇದು ಕೇವಲ ಹೂ ಮಾತ್ರ ಬಿಡ್ತಾ ಇತ್ತು, ಸದಾ ಹಸಿರು ಬಣ್ಣದ ಮಾವು ಬೆಳೀತಾ ಇತ್ತು. ಆದ್ರೆ ಈಗ ಸುಮಾರು ಚೆನ್ನಾಗಿ ಮಾವು ಬಂದಿರ್ತಕ್ಕಂಥದ್ದು 600ರಿಂದ 650 ಗ್ರಾಮ್. ಅಂದ್ರೆ ಅಲ್ಲಿಗೆ 1 ಕೆಜಿ 1.5 ಕೆಜಿ ತಗೋಬೇಕು ನೀವು. ಅಲ್ಲಿಗೆ 1 ಕೆಜಿ ಅಂತೂ ಸಿಗೋದೇ ಇಲ್ಲ. ಯಾರು ಖರೀದಿಸೋದಿದ್ರೆ ಹೇಳಿ. ಮಿಯಾಜಕಿ ಮಾವು ಕಾಯಿಯ ಹಂತದಲ್ಲಿ ನೇರಳೆ ಬಣ್ಣದಲ್ಲಿದ್ದು ಆನಂತರ ಮಾವು ಹಣ್ಣಾಗುವ ತಲುಪಿದಾಗ ಬೆಂಕಿಯ ಜ್ವಾಲೆ ಹಣ್ಣಕ್ಕೆ ತಲುಪಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಿಯಾಜಕಿ ಮಾವಿನ ಹಣ್ಣಿನ ಬೆಲೆ ನೋಡಿ ಕೆಜಿಗೆ 2.3 ಲಕ್ಷ ರೂನಿಂದ 2.7 ಲಕ್ಷ ರೂವರೆಗೆ ಇದೆ. ರುಚಿಯಲ್ಲಿ ಮಲ್ಲಿಕಾ ಅಂತಕ್ಕಂತಹ ಒಂದು ಮಾವಿನ ತಳಿಯನ್ನು ಹೋಲುವ ಮಾವು ಸಾಕಷ್ಟು ಔಷಧೀಯ ಗುಣಗಳಿರುವುದರಿಂದ ಇದಕ್ಕೆ ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು. ಕೃಷಿಕ ಜೋಸೆಫ್ ಲೋಬೋ ಅವರು ಕಡಿಮೆ ಜಾಗದಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದಾರೆ. ಮನೆ ಅಕ್ಕಪಕ್ಕ ಜಾಗದಲ್ಲಿ ಹೋದ್ರು ಮನೆ ತಾರಸಿಯಲ್ಲಿ ಗಿಡಗಳನ್ನು ನೆಡಬಹುದು ಎಂಬುದನ್ನ ತೋರಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಇದನ್ನ ನಮ್ಮ ಕರ್ನಾಟಕದಲ್ಲೂ ಸಹ ಈಗಾಗಲೇ ಬೆಳೆಯಲಾಗಿದೆ. ಎಲ್ಲಿಂದ ಮಂಗಳೂರಲ್ಲಿ. ಅದೇ ರೀತಿ 70 ದಿನದಲ್ಲಿ 88,000 ಬಳಕೆದಾರರು, 2,650 ದೂರುದಾರರು, ದೇಶದಲ್ಲೇ ಪ್ರಥಮ ಬಾರಿಗೆ ಜಾರಿ. ಏನಿದು? ಪಂಚಮಿತ್ರ ಚಾಟ್ಗೆ ಅಭೂತಪೂರ್ವ ಸ್ಪಂದನೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಮಿತ್ರ ವಾಟ್ಸ್ಆಪ್ ಚಾಟ್ಗೆ ಅಭೂತಪೂರ್ವ ಸ್ಪಂದನೆ ದೊರೆತಿರ್ತಕ್ಕಂಥದ್ದು. ಸೇವೆ ಆರಂಭಿಸಿದ ಕೇವಲ 70 ದಿನದಲ್ಲೇ 88,000ಕ್ಕೂ ಹೆಚ್ಚು ಜನ ಬಳಕೆದಾರರು ಇವತ್ತು ಪಂಚಮಿತ್ರ ಚಾಟ್ಗೆ ಒಳ್ಳೆ ರೆಸ್ಪಾನ್ಸ್ ಅನ್ನ ನೀಡಿರ್ತಕ್ಕಂಥದ್ದು. ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗಳಲ್ಲಿ ಅಂದ್ರೆ ನಮ್ಮ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಈ ಪಂಚಮಿತ್ರ ಎಂತಕ್ಕಂತಹ ವಾಟ್ಸ್ಆಪ್ ಚಾಟ್ ಅನ್ನು ಏನ್ ಮಾಡಿದ್ರೆ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗಳಲ್ಲಿ ತಮಗೆ ಅಗತ್ಯವಿರುವ ಮಾಹಿತಿ ಪಡೆಯಲು ಮತ್ತು ಗ್ರಾಮ ಪಂಚಾಯಿತಿಗಳ ಸೇವೆಗೆ ಅರ್ಜಿ ಸಲ್ಲಿಸಲು ಹಲವಾರು ವೆಬ್ಸೈಟ್ ಮತ್ತು ಪೋರ್ಟಲ್ಗಳನ್ನ ಅವರು ಹುಡುಕಬೇಕಾಗಿತ್ತು. ಆದರೆ ಇವಾಗ ಕೇವಲ ವಾಟ್ಸ್ಆಪ್ ಚಾಟ್ ಮೂಲಕ ಈ ಒಂದು ಸೇವೆಗಳೆಲ್ಲವೂ ಏನ್ ಮಾಡಿದ್ದಾರೆ, ಪಡ್ಕೋಬಹುದು. ಈ ಸೇವೆಗಳನ್ನ ಪಡ್ಕೋಬಹುದು. ಸುಮಾರು 70,000ರಲ್ಲಿ 88,000 ಬಳಕೆದಾರರು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ರೆ ಸುಮಾರು 2,650 ದೂರುಗಳು ಪಂಚಾಯಿತಿಗಳ ವಿರುದ್ಧ ಹಾಗೂ ಅಲ್ಲಿನ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿರ್ತಕ್ಕಂಥದ್ದು. ಓಕೆನಾ. ರಾಜ್ಯದಲ್ಲೇ ಮೊದಲು ಜಾರಿ ನೋಡಿ. ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಸೇವೆಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿಗಳ ಸ್ಥಿತಿಗತಿ ಪರಿಶೀಲಿಸಲು ಗ್ರಾಮ ಪಂಚಾಯಿತಿಗಳ ಸಂಬಂಧಿಸಿದ ಕುಂದುಕೊರತೆ ದಾಖಲಿಸಿದ್ದು ದೇಶದಲ್ಲೇ ಪ್ರಥಮ ಬಾರಿಗೆ ವಾಟ್ಸ್ಆಪ್ ಚಾಟ್ ಅನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದಲೇ ಅಭಿವೃದ್ಧಿಪಡಿಸಿ ಅನುಷ್ಠಾನಗೊಳಿಸಲಾಗಿದೆ. ಇದು ಕರ್ನಾಟಕದಲ್ಲೇ ಫಸ್ಟ್, ಯಾವ ಸ್ಟೇಟ್ ಕೂಡ ಮಾಡಿಲ್ಲ ಈ ರೀತಿ ವಾಟ್ಸ್ಆಪ್ ಚಾಟ್ ಅನ್ನ ಮಾಡಿರ್ತಕ್ಕಂಥದ್ದು. ಇದೇ ಮೊದಲು. ಅದೆಲ್ಲಿ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ. ಈ ಪೋರ್ಟಲ್ ಮೂಲಕ ಮುಂದೆ ಗ್ರಾಮ ಪಂಚಾಯಿತಿಗಳ ಮಾಹಿತಿಗಳ ಹಕ್ಕು ವಿವರಗಳನ್ನು ಸೇವೆಗಳಿಗೆ ಅರ್ಜಿ ಕುಂದುಕೊರತೆಗಳನ್ನು ವಾಟ್ಸ್ಆಪ್ ಮೂಲಕವೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಎಲ್ಲ ಕೂಡ ನಾವು ಪಡ್ಕೊಳ್ಬಹುದು. ಗೌಪ್ಯತೆ ಬರೋದಂದ್ರೆ ನಾವೇನಾದ್ರೂ ಒಂದು ಕಂಪ್ಲೇಂಟ್ ಅನ್ನು ರೈಸ್ ಮಾಡಿದ್ರೆ ಅದ್ರ ಬಗ್ಗೆ ಗೌಪ್ಯತೆಯನ್ನು ಸಹ ಕಾಪಾಡ್ಕೊಳ್ತೀವಿ ಅಂತ ಈಗ ಆಲ್ರೆಡಿ ಅವರು ಏನ್ ಮಾಡಿದ್ದಾರೆ, ಇದನ್ನ ನೀವು ಭರವಸೆಯನ್ನ ನೀಡಿರ್ತಕ್ಕಂಥದ್ದು. ಅದೇ ರೀತಿ
ನೋಡಿ ಏನೇನು ಸೇವೆಗಳು ಸಿಗ್ತದೆ. ಕಟ್ಟಡ ನಿರ್ಮಾಣ ಲೈಸೆನ್ಸು, ಹೊಸ ನೀರು ಸರಬರಾಜು ಸಂಪರ್ಕ, ನೀರು ಸರಬರಾಜಿನ ಸಂಪರ್ಕ ಕಡಿತವನ್ನ ಮಾಡಲಿಕ್ಕೆ, ಕುಡಿಯುವ ನೀರು, ಬೀದಿ ದೀಪಗಳ ನಿರ್ವಹಣೆ, ಗ್ರಾಮ ನೈರ್ಮಲ್ಯ, ವ್ಯಾಪಕ ಪರವಾನಗಿ, ಸ್ವಾಧೀನ ಪ್ರಮಾಣ ಪತ್ರ, ರಸ್ತೆ ಅಗೆಯಲು ಅನುಮತಿ, ಕೃಷಿ ಕೈಗಾರಿಕೆ ಆಧಾರಿತ ಉತ್ಪಾದನಾ ಘಟಕ, ನಿರೀಕ್ಷಪಣಾ ಪತ್ರ, ಕಾರ್ಮಿಕರಿಗೆ ಜಾಬ್ ಕಾರ್ಡ್ ಅಂದ್ರೆ ಕಾರ್ಮಿಕರಿಗೆ ಉದ್ಯೋಗ ಒದಗಿಸತಕ್ಕಂಥದ್ದು, ಹೊಸ ಅಸ್ತಿತ್ವದಲ್ಲಿಯ ದೂರ ಸಂಪರ್ಕ ಮೂಲಸೌಕರ್ಯ, ಗೋಪುರಕ್ಕೆ ಅನುಮತಿ, ಕೇಬಲ್, ಭೂಗತಕ್ಕೆ ಬಂದ್ರೆ ಭೂಮಿ ಒಳಗೆ ಕೇಬಲ್ ಹೋಗ್ತಕ್ಕಂಥದ್ದು. ಅದೇ ರೀತಿ ನಮೂನೆ 9/1A, ನಮೂನೆ 11B ಸೇವೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ನಾವು ಸೇವೆಯನ್ನ ಪಡಿಬಹುದು. ಓಕೆ, ಇದಿಷ್ಟು ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೊಂದು ತರಗತಿಯಲ್ಲಿ ಇನ್ನೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಬೆಸ್ಟ್ ರೆಸ್ಪಾನ್ಸ್ ಈಗ ರಾಜ್ಯಾದ್ಯಂತ ಸಿಗ್ತಾ ಇದೆ. ಅದೇ ರೀತಿ ನೀವು ಕೂಡ ನಿಮ್ಮ ಸ್ನೇಹಿತರನ್ನ ಆಡ್ ಮಾಡುವ ಮೂಲಕ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಬೆಂಬಲವನ್ನು ನೀಡಿ. ಅದೇ ರೀತಿ ನೀವೇನಾದ್ರೂ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದೇ ಸಾಕು. ಈ ಒಂದು QR ಅನ್ನ ಸ್ಕ್ಯಾನ್ ಮಾಡೋದೇ ಸಾಕು. ಇದು ಡೈರೆಕ್ಟ್ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ತಗೊಂಡೋಗ್ತದೆ. ಅಲ್ಲಿ ಹೋಗಿ ನೀವು ದಿನನಿತ್ಯದಲ್ಲಿ ನ್ಯೂಸ್ ಪೇಪರ್ ಕಟಿಂಗ್ಸು ಹಾಗೂ ಓಲ್ಡ್ ಕ್ವಶನ್ ಪೇಪರ್ಸ್, ಕರೆಂಟ್ ಅಫೇರ್ಸು, ಈ ರೀತಿಯ ಹಲವಾರು ಮಾಹಿತಿಗಳನ್ನು ಇಲ್ಲಿ ಪಡ್ಕೋಬಹುದು. ಅದೇ ರೀತಿ ನೀವೇನಾದರೂ ಈ ವಿಡಿಯೋದ ಫೀಡ್ಬ್ಯಾಕ್ ಹಾಗೂ ಇನ್ನಿತರ ವಿಷಯಗಳನ್ನ ನೀವೇನಾದರೂ ನಮ್ಮ ಜೊತೆ ಚರ್ಚೆ ಮಾಡಬೇಕು ಅಂದ್ರೆ ಖಂಡಿತವಾಗಿ ಈ ಒಂದು QR ಕೋಡ್ಗೆ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ ಅನ್ನ ನಿಮ್ಮ ಒಂದು ಮೂಲಕ ರೆಸ್ಪಾನ್ಸ್ ಅನ್ನ ನೀಡಬಹುದು. ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಚಾಟ್ ಬರುತ್ತೆ. ಆ ಚಾಟ್ ನಲ್ಲಿ ನೀವು ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಆಡಳಿತ ಸಿಬ್ಬಂದಿ ಏನ್ ಮಾಡ್ತಾರೆ ಅದಕ್ಕೆ ರೆಸ್ಪಾನ್ಸ್ ಅನ್ನ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.